ಒಂದು ಶ್ರೀಮಂತ ಮನೆಯ ಮಹಿಳೆ ವಂಶಿಕಾ ಪ್ರತಿದಿನ ತನ್ನ ಗಂಡ ಹರೀಶ್ ಜೊತೆ ಕಾರಿನಲ್ಲಿ ಕೂತು ನಗರದ ಗದ್ದಲಭರಿತ ರಸ್ತೆಗಳ ಮೂಲಕ ಆಫೀಸಿಗೆ ಹೋಗುತ್ತಿದ್ದಳು. ಇತರಂತೆ ಈ ಟ್ರಾಫಿಕ್ ಅವರಿಗೂ ಸಾಮಾನ್ಯವೇ ಆಗಿತ್ತು. ಆದರೆ ರೆಡ್ ಸಿಗ್ನಲ್ ಬಳಿ ನಿಂತ ತಕ್ಷಣ ಏನೋ ಒಂದು ಸಂಗತಿ ವಂಶಿಕಾದ ಹೃದಯವನ್ನು ಸ್ಪರ್ಶಿಸುತ್ತಿತ್ತು. ಅವರ ಕಾರು ಟ್ರಾಫಿಕ್ ಅಥವಾ ಸಿಗ್ನಲ್ನಲ್ಲಿ ನಿಂತಾಗ ಚಿಕ್ಕ ಚಿಕ್ಕ ಮಕ್ಕಳು ಅವರ ಕಾರಿನ ಸುತ್ತು ಗುಂಪಾಗುತ್ತಿದ್ದರು. ಕೆಲವರು ಸಾಮಾನು ಮಾರುತ್ತಿದ್ದರು, ಇನ್ನು ಕೆಲವರು ಭಿಕ್ಷೆ ಕೇಳುತ್ತಿದ್ದರು, ಮತ್ತು ಅವರಲ್ಲೊಬ್ಬನಾಗಿದ್ದ ಆರ್ಯನ್. ಅವನು 10 ರಿಂದ 12 ವರ್ಷದ ಮುಗ್ಧ ಮಗುವಾಗಿದ್ದ. ಕೆಲವೊಮ್ಮೆ ಅವನು ಬಲೂನುಗಳನ್ನು ಹಿಡಿದು ಓಡುತ್ತಾ ಅವರ ಕಾರಿನ ಬಳಿಗೆ ಬರುತ್ತಿದ್ದ. ಕೆಲವೊಮ್ಮೆ ಅವನ ಕೈಯಲ್ಲಿ ಪುಸ್ತಕಗಳು, ಮತ್ತೊಮ್ಮೆ ಬಣ್ಣಬಣ್ಣದ ಹೂವುಗಳನ್ನು ಮಾರುತ್ತಿದ್ದ. ಅವನ ಮುಗ್ಧತೆ ಮತ್ತು ಮಧುರ ಮಾತುಗಳು ವಂಶಿಕಾಗೆ ತುಂಬಾ ಇಷ್ಟವಾಗುತ್ತಿತ್ತು. ಒಂದು ದಿನ ಅವನು ಅವರ ಕಾರಿನ ಬಳಿಗೆ ಬಂದು ಹೇಳಿದ, ಆಂಟಿ, ಬಲೂನ್ ತಗೊಳ್ಳಿ, ಬಣ್ಣ ಬಣ್ಣದ ಬಲೂನುಗಳಿವೆ. ವಂಶಿಕಾ ನಗುತ್ತಾ ಹೇಳಿದಳು, ನಾನು ಇವುಗಳನ್ನು ಏನು ಮಾಡಲಿ? ಆರ್ಯನ್ ಹೇಳಿದ, ಆಂಟಿ, ನಿಮ್ಮ ಮಗುವಿಗೆ ಕೊಡಿ, ನಿಮ್ಮ ಮಕ್ಕಳು ಖುಷಿಪಡುವರು. ವಂಶಿಕಾ ನಗುತ್ತಾ ಹೇಳಿದಳು, ಅಯ್ಯೋ, ನನಗೆ ಮಕ್ಕಳೂ ಇಲ್ಲ. ಆರ್ಯನ್ ಮುಗ್ಧತೆಯಿಂದ ತಲೆಯಾಡಿಸಿ ಹೇಳಿದ, ಆಂಟಿ, ತಗೊಳ್ಳಿ, ಬೆಳಗ್ಗಿನಿಂದ ಒಂದೂ ಮಾರಾಟವಾಗಿಲ್ಲ. ಅವನ ಈ ಮಾತು ವಂಶಿಕಾದ ಹೃದಯಕ್ಕೆ ತಾಕಿತು. ಅವಳು ಆರ್ಯನ್ನಿಂದ 2 ಬಲೂನುಗಳನ್ನು ಖರೀದಿಸಿದಳು ಮತ್ತು ಅವರ ಕಾರು ಮುಂದೆ ಸಾಗಿತು. ಹಲವು ದಿನಗಳ ನಂತರ ಮತ್ತೆ ಅದೇ ಸಿಗ್ನಲ್ನಲ್ಲಿ ವಂಶಿಕಾಗೆ ಆರ್ಯನ್ ನಿಂತಿರುವುದು ಕಾಣಿಸಿತು. ಆದರೆ ಈ ಬಾರಿ ಅವನ ಕೈಯಲ್ಲಿ ಪುಸ್ತಕಗಳಿದ್ದವು. ವಂಶಿಕಾ ನಗುತ್ತಾ ಕೇಳಿದಳು, ಏನು ವಿಚಾರ್? ಇಂದು ಬಲೂನುಗಳಿಲ್ಲವೇ? ಆರ್ಯನ್ ತುಂಬಾ ಮುಗ್ಧತೆಯಿಂದ ಹೇಳಿದ, ಆಂಟಿ, ಬಲೂನುಗಳು ಸಿಡಿದು ಹೋಗುತ್ತವೆ, ಅದರಿಂದ ಸಾಕಷ್ಟು ನಷ್ಟವಾಗುತ್ತದೆ. ಇಂದು ನೀವು ಪುಸ್ತಕ ತಗೊಳ್ಳಿ, ಕೇವಲ 20 ರೂಪೀಸ್ ಮಾತ್ರ. ಅಗತ್ಯವಿಲ್ಲದಿದ್ದರೂ ವಂಶಿಕಾ ಪುಸ್ತಕವನ್ನು ಖರೀದಿಸಿದಳು. ನಿಧಾನವಾಗಿ ಅವರಿಬ್ಬರ ನಡುವೆ ಒಂದು ವಿಚಿತ್ರವಾದ ಸ್ನೇಹ ಬೆಳೆದಿತು ಮತ್ತು ವಂಶಿಕಾಗೆ ಆರ್ಯನ್ ತುಂಬಾ ಇಷ್ಟವಾಗತೊಡಗಿದ. ಪ್ರತಿ ಬಾರಿ ಅಲ್ಲಿ ಹಾದುಹೋಗುವಾಗ ವಂಶಿಕಾ ಅವನಿಂದ ಏನಾದರೂ ಖರೀದಿಸುತ್ತಿದ್ದಳು ಮತ್ತು ಮೌನವಾಗಿ ಅವನ ಹಸ್ತದಲ್ಲಿ ಹಣ ಇಡುತ್ತಿದ್ದಳು. ಅದರಿಂದ ಆರ್ಯನ್ ಮುಖದಲ್ಲಿ ನಗು ಮೂಡುತ್ತಿತ್ತು. ಅವನ್ ನಿರಪರಾಧ ನಗು ವಂಶಿಕಾಗೆ ಯಾವುದೋ ಮಲಹದಂತೆ ನೆಮ್ಮದಿ ಕೊಡುತ್ತಿತ್ತು. ಆದರೆ ಮುಂದಿನ ದಿನ ವಂಶಿಕಾದ ಕಾರು ಸಿಗ್ನಲ್ನಲ್ಲಿ ನಿಂತಾಗ ಅಚಾನಕ್ ಅವಳ ದೃಷ್ಟಿ ರಸ್ತೆ ಬದಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ಪುಸ್ತಕಗಳ ಮೇಲೆ ಬಿತ್ತು. ಅವಳಿಗೆ ತಕ್ಷಣ ಆರ್ಯನ್ ನೆನಪಾಯಿತು. ವಂಶಿಕಾ ಆತಂಕದಿಂದ ಕಿಟಕಿಯ ಹೊರಗೆ ನೋಡತೊಡಗಿದಳು. ಅವಳ ಹೃದಯ ಜೋರಾಗಿ ಬಡಿತ ಹೊಡೆಯುತ್ತಿತ್ತು. ಆಗ ಕೆಲ ಮಕ್ಕಳು ಓಡುತ್ತಾ ಅವರ ಕಾರಿನ ಬಳಿಗೆ ಬಂದು ಹೇಳಿದರು, ಮ್ಯಾಡಮ್, ನೀವು ಆರ್ಯನ್ನು ಹುಡುಕುತ್ತಿದ್ದೀರಾ ಅಲ್ಲವಾ? ಹೌದು. ಅವನು ಎಲ್ಲಿದ್ದಾನೆ? ಆ ಮಕ್ಕಳು ಹೇಳಿದರು, ಅಕ್ಕ, ಇದೀಗ ಸ್ವಲ್ಪ ಹೊತ್ತಿಗೆ ಮೊದಲು ಅವನಿಗೆ ಆಕ್ಸಿಡೆಂಟ್ ಆಯಿತು. ವಂಶಿಕಾದ ಉಸಿರು ನಿಂತಂತಾಯಿತು. ಇದು ಹೇಗೆ ಆಯಿತು? ಅವನ ಸ್ಥಿತಿ ಹೇಗಿದೆ? ಮಗು ಹೇಳಿತು, ಅಕ್ಕ, ಒಂದು ಕಾರು ಅವನಿಗೆ ಡಿಕ್ಕಿ ಹೊಡೆದು ಓಡಿಹೋಯಿತು. ಅವನ ತಲೆ ಒಡೆದಿತ್ತು. ಜನರು ಅವನನ್ನು ಆಸ್ಪತ್ರೆಗೆ ಕೊಂಡೊಯ್ದರು. ಆದರೆ ನಾವು ಜನರು ಮಾತನಾಡುವುದನ್ನು ಕೇಳಿದ್ದೇವೆ, ಅವನು ಬದುಕುವುದು ತುಂಬಾ ಕಷ್ಟ ಅಂತೆ. ವಂಶಿಕಾದ ಕೈಗಳು ನಡುಗತೊಡಗಿದವು. ಏಕೆ ಗೊತ್ತಿಲ್ಲ, ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ವಂಶಿಕಾದ ಹೃದಯದಲ್ಲಿ ವಿಚಿತ್ರವಾದ ನೋವು ಎದ್ದಿತು. ಆದರೆ ಅವಳಿಗೆ ಸ್ವಲ್ಪವೂ ಗೊತ್ತಿರಲಿಲ್ಲ, ಈ ನೋವು ಕೇವಲ ಒಂದು ಮಗುವಿನದ್ದಲ್ಲ. ಈ ಅಪಘಾತ ಅವಳ ಜೀವನದ ಅತಿದೊಡ್ಡ ಸತ್ಯವನ್ನು ಮುಂದೆ ತರುವುದಾಗಿತ್ತು. ಒಂದು ಅಂತಹ ಬಹಿರಂಗ ಸತ್ಯ. ಅದನ್ನು ಕೇಳಿದಾಗ ವಂಶಿಕಾದ ವರ್ಷಗಳ ಹಳೆಯ ಗಾಯಗಳು ಮತ್ತೆ ತಾಜಾ ಆಗಲಿದ್ದವು. ಯಾಕೆಂದರೆ ಆ ನಿರಪರಾಧಿ ಮಗು ಆರ್ಯನ್ ಬೇರೆ ಯಾರೂ ಅಲ್ಲ, ಅವಳದೇ ಕಳೆದುಹೋದ ಮಗನಾಗಿದ್ದ. ಜನಿಸಿದ ತಕ್ಷಣ ಒಂದು ಅನಿವಾರ್ಯತೆಯ ಕಾರಣದಿಂದ ಅವಳಿಂದ ಕಸಿದುಕೊಳ್ಳಲ್ಪಟ್ಟಿದ್ದ. ವಂಶಿಕಾ ಆರ್ಯನ್ ಬದುಕುವುದು ಕಷ್ಟ ಎಂದು ಕೇಳಿದ ತಕ್ಷಣ ಅವಳು ಗಾಬರಿಗೊಂಡ ಧ್ವನಿಯಲ್ಲಿ ಹೇಳಿದಳು, ನೀವು ನನ್ನನ್ನು ಅವನ ಮನೆಗೆ ಕರೆದೊಯ್ಯಬಹುದಾ? ಮಕ್ಕಳು ತಕ್ಷಣ ಹೇಳಿದರು, ಹೌದು ಆಂಟಿ, ಅವನು ನಮ್ಮ ಮನೆ ತುಂಬಾ ಹತ್ತಿರವೇ ಇರುತ್ತಾನೆ. ವಂಶಿಕಾ ಹರೀಶ್ ಕಡೆ ನೋಡಿದಳು. ಅವನ ಕಣ್ಣುಗಳಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ವಂಶಿಕಾ ಹೇಳಿದಳು, ಹರೀಶ್, ನನ್ನನ್ನು ಇಲ್ಲಿ ಇಳಿಸು, ನಾನು ಅವನನ್ನು ನೋಡಲು ಹೋಗಲೇಬೇಕು. ಹರೀಶ್ ಆಳವಾದ ಉಸಿರೆಳೆದು ಹೇಳಿದ, ಸರಿ, ನೀನು ಹೋಗು, ನನಗೆ ಅಂಗಡಿ ತೆರೆಯಬೇಕಿದೆ. ಆದರೆ ಏನೇ ಆಗಲಿ ತಕ್ಷಣ ನನಗೆ ಫೋನ್ ಮಾಡು. ಹರೀಶ್ ಅವಳನ್ನು ಅಲ್ಲಿ ಇಳಿಸಿದ. ವಂಶಿಕಾ ಒಬ್ಬ ಚಿಕ್ಕ ಮಗುವನ್ನು ಜೊತೆಗೆ ಕರೆದುಕೊಂಡು ಅವಳು ಆಟೋದಲ್ಲಿ ಕೂತು ಗಾಬರಿಯ ಹೃದಯದೊಂದಿಗೆ ಆರ್ಯನ್ ವಾಸಿಸುತ್ತಿದ್ದ ಆ ಗಲ್ಲಿಯ ಕಡೆ ಹೊರಟಳು. ಸ್ವಲ್ಪ ದೂರ ಹೋದ ನಂತರ ಮಗುವು ಆಟೋ ನಿಲ್ಲಿಸಿತು. ಆದರೆ ವಂಶಿಕಾ ಕೆಳಗಿಳಿದ ತಕ್ಷಣ ಅಚಾನಕ್ ಅವಳ ಕಣ್ಣು ಒಬ್ಬ ವಯಸ್ಸಾದ ಮಹಿಳೆಯ ಮೇಲೆ ಬಿತ್ತು. ಅವಳನ್ನು ನೋಡಿದ ತಕ್ಷಣ ವಂಶಿಕಾ ಬೆಚ್ಚಿಬಿದ್ದಳು. ಇದು ಅದೇ ಮಹಿಳೆ. ಅವಳು ಆ ಮಹಿಳೆಯನ್ನು ತುಂಬಾ ಚೆನ್ನಾಗಿ ತಿಳಿದಿದ್ದಳು. ವಯಸ್ಸಾದ ಮಹಿಳೆಯು ವಂಶಿಕಾವನ್ನು ನೋಡಿದ ತಕ್ಷಣ ನಿಂತು ಮುಂದಿನ ಕ್ಷಣವೇ ಜೋರಾಗಿ ಅಳತೊಡಗಿದಳು. ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು, ನಾನು ನಿನ್ನ ಮಗನನ್ನು ಉಳಿಸಲಿಲ್ಲ. ವಂಶಿಕಾದ ಕಾಲಡಿ ನೆಲಜಾರಿತು. ಅವನು ನನ್ನ ಮಗ ಆರ್ಯನ್ ಆಗಿದ್ದನಾ? ವಯಸ್ಸಾದ ಮಹಿಳೆ ಕಣ್ಣೀರು ಒರೆಸುತ್ತಾ ಹೇಳಿದಳು, ಹೌದು, ಅವನೇ ನಿನ್ನ ಆರ್ಯನ್. ಇಷ್ಟು ಕೇಳುವುದಷ್ಟೇ ಸಾಕಾಗಿತ್ತು. ವಂಶಿಕಾ ಜೋರಾಗಿ ಅಳತೊಡಗಿದಳು. ನಾನು ಎಷ್ಟು ದುರ್ದೈವಿ. ವರ್ಷಗಳ ನಂತರ ನನ್ನ ಮಗು ನನ್ನ ಮುಂದೆ ನಿಂತಿತ್ತು, ಆದರೂ ನಾನು ಅವನನ್ನು ಗುರುತಿಸಲಿಲ್ಲ.
ವಂಶಿಕಾ ಅಳುತ್ತಾ ಹೇಳಿದಳು, ಅವನು ಎಲ್ಲಿದ್ದಾನೆ? ಈಗ ಅವನ ಸ್ಥಿತಿ ಹೇಗಿದೆ? ನನಗೆ ಅವನನ್ನು ನೋಡಬೇಕು. ಗಲ್ಲಿಯಲ್ಲಿ ವಂಶಿಕಾದ ಅಳುವ ಶಬ್ದ ಕೇಳಿ ನೆರೆಹೊರೆಯ ಮಹಿಳೆಯರೂ ಬಂದರು. ಒಬ್ಬಳು ಕೇಳಿದಳು, ಇವಳು ಯಾರು? ಇಷ್ಟು ಆತಂಕದಲ್ಲೇಕೆ ಇದ್ದಾಳೆ? ಆರ್ಯನ್ನ ಅಜ್ಜಿ ಕಣ್ಣೀರು ಒರೆಸುತ್ತಾ ಹೇಳಿದಳು, ಅಯ್ಯೋ, ಇವಳೇ ಅವನ ನಿಜವಾದ ತಾಯಿ. ಇದು ಕೇಳುತ್ತಿದ್ದಂತೆ ಗಲ್ಲಿಯಲ್ಲಿ ನಿಶ್ಶಬ್ದ ಆವರಿಸಿತು. ಇಷ್ಟು ಶ್ರೀಮಂತ ಮಹಿಳೆಯ ಮಗ ಈ ಸ್ಥಿತಿಯಲ್ಲಿ ಹೇಗೆ ಬದುಕುತ್ತಿದ್ದಾನೆ ಎಂಬುದು ಯಾರಿಗೂ ನಂಬಲಾಗಲಿಲ್ಲ. ವಂಶಿಕಾ ಅಳುತ್ತಾ ಕೂಗುತ್ತಿದ್ದಳು, ಆರ್ಯನ್, ನನ್ನ ಮಗು ಆರ್ಯನ್. ಅವಳ ನೋವಿನ ಕೂಗಿನಿಂದ ಇಡೀ ಹೊರೆಯೇ ಮೊಳಗುತ್ತಿತ್ತು. ಆರ್ಯನ್ ಮತ್ತು ವಂಶಿಕಾದ ಈ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. 2015ರಲ್ಲಿ ವಂಶಿಕಾ ಕೇವಲ 19 ವರ್ಷದವಳಾಗಿದ್ದಾಗ ವಿಜಯ್ ಎಂಬ ಹುಡುಗನೊಂದಿಗೆ ಪ್ರೇಮಕ್ಕೆ ಒಳಗಾದಳು. ಇಬ್ಬರೂ ಮದುವೆಯಾಗಲು ಬಯಸಿದರು. ಆದರೆ ವಂಶಿಕಾದ ಕುಟುಂಬ ಈ ಸಂಬಂಧಕ್ಕೆ ವಿರೋಧಿಸಿತು. ಲಕ್ಷ ಪ್ರಯತ್ನಗಳ ನಂತರವೂ ಮನೆಯವರು ಒಪ್ಪದಾಗ ಕೊನೆಗೆ ಒಂದು ದಿನ ವಂಶಿಕಾ ಅಜಯ್ ಜೊತೆ ಓಡಿಹೋಗಿ ಮದುವೆಯಾದಳು. ಇಬ್ಬರೂ ಅದೇ ನಗರದಲ್ಲಿ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸಿಸಲು ಶುರು ಮಾಡಿದರು. ಆದರೆ ವಂಶಿಕಾದ ಈ ಹೆಜ್ಜೆಯಿಂದ ಅವಳ ಕುಟುಂಬ ಅವಳೊಂದಿಗೆ ಎಲ್ಲ ಸಂಬಂಧವನ್ನು ಕತ್ತರಿಸಿತು. 1 ವರ್ಷದ ನಂತರ ವಂಶಿಕಾ ಒಂದು ಮುದ್ದಾದ ಮಗನಿಗೆ ಜನ್ಮ ನೀಡಿದಳು. ಅವನಿಗೆ ಆರ್ಯನ್ ಎಂದು ಹೆಸರು ಇಟ್ಟರು. ಅದೇ ಸಮಯದಲ್ಲಿ ವಂಶಿಕಾಗೆ ಒಂದು ಸತ್ಯ ತಿಳಿಯಿತು. ಅದು ಅವಳ ನಗುವಿನ ಜೀವನವನ್ನು ನಾಶಮಾಡಿತು. ಯಾರೋ ಅವಳಿಗೆ ಹೇಳಿದರು, ಅವಳ ಗಂಡ ಅಜಯ್ ಒಂದು ಅಪಾಯಕಾರಿ ಗ್ಯಾಂಗ್ ಜೊತೆ ಸಂಬಂಧ ಹೊಂದಿದ್ದಾನೆ. ಅವನು ಹಣಕ್ಕಾಗಿ ಜನರನ್ನು ಕೊಲ್ಲುವುದಕ್ಕೂ ಹಿಂಜರಿಯುವುದಿಲ್ಲ. ವಂಶಿಕಾ ಅವನಿಗೆ ತುಂಬಾ ಮನವರಿಕೆ ಮಾಡಿಸಿದಳು, ಈ ದಾರಿ ಸರಿಯಲ್ಲ. ಯಾರಿಗಾಗಿ ನೀನು ಇದನ್ನೆಲ್ಲ ಮಾಡುತ್ತಿದ್ದೀಯೋ, ಒಂದು ದಿನ ಇದೇ ಜನರು ನಿನ್ನನ್ನು ಕೊಲ್ಲಿಸುತ್ತಾರೆ ಮತ್ತು ನಮ್ಮ ಜೀವನ ಹಾಳಾಗುತ್ತದೆ. ವಂಶಿಕಾದ ಮಾತುಗಳ ನಂತರವೂ ಅಜಯ್ ಬದಲಾಗಲಿಲ್ಲ ಮತ್ತು ವಂಶಿಕಾ ಜೀವನ ಸದಾ ಭಯದಲ್ಲೇ ನಡೆಯಿತು. ಒಂದು ದಿನ ಅಜಯ್ನ ಶತ್ರುಗಳು ಅವನ ಪ್ರಾಣ ತೆಗೆದರು. ಅಜಯ್ ಸತ್ ನಂತರ ವಂಶಿಕಾ ಕುಸಿದು ಬಿದ್ದಳು. ಈಗ ಅವಳ ಬಳಿ ಮನೆ ಇರಲಿಲ್ಲ, ಆಧಾರವೂ ಇರಲಿಲ್ಲ. ಅವಳು ತಾಯಿ ಮನೆಗೂ ಹೋಗಲಾಗುತ್ತಿರಲಿಲ್ಲ. ಅವಳ ಬಳಿ ಇದ್ದದ್ದೆಂದರೆ ಅವಳ ಮಗ ಆರ್ಯನ್. ಈಗ ವಂಶಿಕಾದ ಬದುಕಿನ ಏಕೈಕ ಆಧಾರ ಆರ್ಯನ್ ಆಗಿದ್ದ. ಆದರೆ ಅದೇ ಸಮಯದಲ್ಲಿ ವಂಶಿಕಾದ ತಂದೆತಾಯಿಗೂ ಅಜಯ್ ಸತ್ ಸುದ್ದಿ ತಿಳಿದುಬಂದಿತ್ತು. ಅವರು ವಂಶಿಕಾದ ಬಳಿಗೆ ಬಂದು ಹೇಳಿದರು, ಮಗಳೇ, ಏನಾಗಬೇಕಿತ್ತೋ ಆಗಿದೆ. ಆದರೆ ನೀನು ಇನ್ನೂ ಯುವತಿ, ನಿನ್ನ 2ನೇ ಮದುವೆ ಮಾಡಿಸುತ್ತೇವೆ. ಆದರೆ ಅದಕ್ಕೆ ಒಂದು ಷರತ್ತು ಇದೆ, ಈ ಮಗುವನ್ನು ನೀನು ಮರೆಯಬೇಕು. ಇದು ಕೇಳಿ ವಂಶಿಕಾ ಬೆಚ್ಚಿಬಿದ್ದಳು. ಅವಳು ತಡಕಾಡುತ್ತಾ ಹೇಳಿದಳು, ನಾನು ನನ್ನ ಮಗುವನ್ನು ಹೇಗೆ ಬಿಟ್ಟು ಬಿಡಲಿ? ಅವಳ ಮನೆಯವರು ಅವಳಿಗೆ ಮನವರಿಕೆ ಮಾಡಿದರು, ಈ ಮಗು ನಿನ್ನ ಜೊತೆ ಇದ್ದರೆ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ? ಅದೇ ಸಮಯದಲ್ಲಿ ಅಜಯ್ನ ತಂದೆತಾಯಿಯೂ ಅಲ್ಲಿಗೆ ಬಂದರು. ಅವರು ವಂಶಿಕಾಗೆ ಹೇಳಿದರು, ಮಗಳೇ, ನೀನು 2ನೇ ಮದುವೆ ಮಾಡಿಕೋ. ಆರ್ಯನ್ನು ನಾವು ಸಾಕುತ್ತೇವೆ. ಇವನು ನಮ್ಮ ಮಗುವು ಹೌದು. ಬಹಳ ಆಲೋಚನೆಗಳ ನಂತರ ಕಣ್ಣೀರಿನಿಂದ ವಂಶಿಕಾ ತನ್ನ ನಿರಪರಾಧಿ ಆರ್ಯನ್ನು ಅವನ ಅಜ್ಜಿಗೆ ಒಪ್ಪಿಸಿ ತನ್ನ ತಂದೆತಾಯಿಯ ಜೊತೆ ಹೊರಟಳು. ವಂಶಿಕಾದ ತಂದೆತಾಯಿ ತಮ್ಮ ಮಗಳ ಭೂತಕಾಲವನ್ನು ಮರೆಯಿಸಲು ಹರೀಶ್ ಎಂಬ ಹುಡುಗನೊಂದಿಗೆ ಅವಳ ಸಂಬಂಧ ನಿಶ್ಚಯಿಸಿದರು. ಹುಡುಗ ಒಳ್ಳೆಯವನು ಮತ್ತು ಸಂಸ್ಕಾರಿ ಆಗಿದ್ದ. ಆದ್ದರಿಂದ ಕೆಲವು ಭೇಟಿಗಳು ಮತ್ತು ಮಾತುಕತೆಗಳ ನಂತರ ಕುಟುಂಬದವರು ಹರೀಶ್ ಮತ್ತು ವಂಶಿಕಾದ ಮದುವೆಯನ್ನು ನಿಶ್ಚಯಿಸಿದರು. ಆದರೆ ಈ ಸಂಬಂಧದ ನೆಲೆಯಲ್ಲಿ ಒಂದು ದೊಡ್ಡ ಸತ್ಯವನ್ನು ಮರೆಮಾಚಲಾಗಿತ್ತು. ಹರೀಶ್ನಿಂದ ವಂಶಿಕಾದ ಭೂತಕಾಲವನ್ನು ಮರೆಮಾಡಲಾಯಿತು. ಅವನಿಗೆ ವಂಶಿಕಾ ಅವಿವಾಹಿತೆ ಎಂದು ತಿಳಿಸಲಾಯಿತು. ಕೆಲವು ದಿನಗಳ ನಂತರ ಅವರಿಬ್ಬರ ಮದುವೆ ನಡೆಯಿತು. ಮದುವೆಯ ನಂತರ ವಂಶಿಕಾ ಮುಂಬೈಗೆ ಬಂದಳು. ಹರೀಶ್ ಮುಂಬೈಯಲ್ಲೇ ವಾಸಿಸುತ್ತಿದ್ದ. ವಂಶಿಕಾದ ಸೌಂದರ್ಯ ಮತ್ತು ಅವಳ ಶಿಷ್ಟತೆಯಿಂದ ಅವನು ಎಷ್ಟು ಪ್ರಭಾವಿತನಾಗಿದ್ದನೋ, ಮದುವೆಯ ನಂತರ ಅವನು ಎಲ್ಲರಿಗೂ ಇದೇ ಹೇಳುತ್ತಿದ್ದ, ನಾನು ಲೋಕದ ಅತ್ಯುತ್ತಮ ಹುಡುಗಿಯನ್ನು ಮದುವೆಯಾದೆ. ಹರೀಶ್ಗೆ ಹಿಲ್ರೋಡ್ ಮಾರ್ಕೆಟ್ನಲ್ಲಿ ಮೊಬೈಲ್ಗಳ ದೊಡ್ಡ ಅಂಗಡಿ ಇತ್ತು. ಅದನ್ನು ನಡೆಸಲು ಕೆಲಸಗಾರರನ್ನು ನೇಮಿಸಿದ್ದ. ಅವನ ವ್ಯವಹಾರ ಅಷ್ಟು ಚೆನ್ನಾಗಿ ನಡೆಯುತ್ತಿತ್ತು. ಮನೆಯಲ್ಲಿ ಹಣದ ಕೊರತೆ ಎಂದಿಗೂ ಅನುಭವವಾಗುತ್ತಿರಲಿಲ್ಲ. ನಿಧಾನವಾಗಿ ವಂಶಿಕಾ ಅಂಗಡಿಯಲ್ಲಿ ಅವನಿಗೆ ಸಹಾಯ ಮಾಡಲು ಆರಂಭಿಸಿದಳು. ಇಬ್ಬರು ಜತೆಯಾಗಿ ಕೆಲಸ ಮಾಡುತ್ತಿದ್ದರು, ಜತೆಯಾಗಿ ಕೂತು ಚಹಾ ಕುಡಿಯುತ್ತಿದ್ದರು. ವಂಶಿಕಾ ಹರೀಶ್ ಜೊತೆ ನಗು ಸಂತೋಷದಿಂದ ಜೀವನ ಕಳೆಯುತ್ತಿದ್ದಳು. ಆದರೆ ವಿಧಿಯ ಆಟ ನೋಡಿ, ವಂಶಿಕಾದ ಜೀವನ ಈಗಷ್ಟೇ ಸರಿಯಾಗುತ್ತಿದ್ದಾಗ ಅವಳು ಬಿಟ್ಟುಹೋದ ಮಗ ಆರ್ಯನ ಜೀವನದಲ್ಲಿ ಮತ್ತೆ ಚಂಡಮಾರುತ ಎದ್ದಿತು. ಆ ದಿನಗಳಲ್ಲಿ ಆರ್ಯನ್ನ ತಾತ ಅಕಸ್ಮಾತ್ ನಿಧನರಾದರು. ಅವರು ಹೋದ ಕೂಡಲೇ ಮನೆಯ ಪರಿಸ್ಥಿತಿ ಹದಗೆಡತೊಡಗಿತು. ಆರ್ಯನ ಚಿಕ್ಕಮ್ಮ ಪ್ರತಿದಿನ ಜಗಳ ಮಾಡತೊಡಗಿದಳು ಮತ್ತು ಟೀಕೆ ಮಾಡುತ್ತಾ ಹೇಳುತ್ತಿದ್ದಳು, ಈ ಮಗುವಿನ ತಾಯಿ ಇದನ್ನು ಬಿಟ್ಟು ಓಡಿ ಹೋಗಿದ್ದಾಳೆ. ಈಗ ನಾವು ಯಾಕೆ ಸಾಕಬೇಕು? ಇದನ್ನು ಅನಾಥಾಶ್ರಮಕ್ಕೆ ಕೊಡಿ. ಸ್ವಲ್ಪ ಹೊರೆ ಕಡಿಮೆಯಾಗುತ್ತದೆ. ಆದರೆ ಆರ್ಯನ್ನ ಅಜ್ಜಿ ಕಲ್ಲಿನಂತೆ ಅಚಲಲಾಗಿದ್ದಳು. ಅವಳು ಹೇಳುತ್ತಿದ್ದಳು, ಇವನು ನನ್ನ ಅಜಯ್. ಇದು ನನ್ನ ಮಗನ ಕೊನೆಯ ನೆನಪು. ನಾನು ಇದನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ. ಆರ್ಯನ್ನ ವಿಚಾರವಾಗಿ ಪ್ರತಿದಿನ ಜಗಳವಾಗತೊಡಗಿತು. ಒಂದು ದಿನ ಆರ್ಯನ್ನ ದೊಡ್ಡ ಅತ್ತೆ ಅಲ್ಲಿ ಬಂದಳು. ಮನೆಯಲ್ಲೆಲ್ಲ ಒತ್ತಡವೇ ಒತ್ತಡ ಎಂದು ನೋಡಿ ಅತ್ತೆ ಅಜ್ಜಿಗೆ ಹೇಳಿದಳು, ಅಮ್ಮಾಜಿ, ಮನೆಯಲ್ಲಿ ಇಷ್ಟು ಜಗಳವಾಗುತ್ತಿದ್ದರೆ ಆರ್ಯನ್ ಅನ್ನು ನನಗೆ ಕೊಡಿ. ನನಗೆ 2 ಮಕ್ಕಳು ಇದ್ದಾರೆ. ಇದನ್ನು ನನ್ನ ಜೊತೆ ಮುಂಬೈಗೆ ಕರೆದುಕೊಂಡು ಹೋಗುತ್ತೇನೆ. ಅಜ್ಜಿ ತಕ್ಷಣ ತಲೆ ಅಡ್ಡಾಡಿಸಿ ಹೇಳಿದಳು, ಇಲ್ಲ, ನಾನು ಯಾರ ಮೇಲೂ ನಂಬಿಕೆ ಇಡಲಾರೆ.
ನಾನು ಬದುಕಿರುವವರೆಗೆ ಇವನು ನನ್ನ ಜೊತೆಯಲ್ಲೇ ಇರುತ್ತಾನೆ. ಅತ್ತೆ ಮನವರಿಕೆ ಮಾಡುತ್ತಾ ಹೇಳಿದಳು. ಸರಿ ಅಮ್ಮಾಜಿ, ನೀವು ಕೂಡ ನನ್ನ ಜೊತೆ ಬನ್ನಿ. ಹೀಗೆ ಆರ್ಯನ್ ತನ್ನ ಅಜ್ಜಿಯೊಂದಿಗೆ ಮುಂಬೈಗೆ ಬಂದನು. ಕಾಲ ಕಳೆಯಿತು. ಆರ್ಯನ್ ಈಗ 10 ವರ್ಷದವನಾಗಿದ್ದ. ಅವನು ಸ್ವಲ್ಪ ಚಂಚಲನಾಗಿದ್ದ ಮತ್ತು ಲೋಕವನ್ನು ತನ್ನದೇ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಒಂದು ದಿನ ಅವನು ತನ್ನ ವಯಸ್ಸಿನ ಮಕ್ಕಳು ಪ್ರತಿದಿನ ಹಣ ತಂದು ಮನೆಗೆ ಬರುತ್ತಿರುವುದನ್ನು ಕಂಡ. ಆರ್ಯನ್ ಕೇಳಿದ, ನೀವು ಹಣ ಎಲ್ಲಿಂದ ತರುತ್ತೀರಾ? ಮಕ್ಕಳು ನಗುತ್ತಾ ಹೇಳಿದರು, ನಾವು ಮುಂಬೈನ ರಸ್ತೆಗಳಲ್ಲಿರುವ ರೆಡ್ ಸಿಗ್ನಲ್ ಬಳಿ ನಿಲ್ಲುವ ಕಾರುಗಳ ಬಳಿಗೆ ಹೋಗಿ ಜನರಿಂದ ಕೇಳುತ್ತೇವೆ. ಆರ್ಯನ್ ಮನದಲ್ಲೂ ಹಣ ಸಂಪಾದಿಸುವ ಆಸೆ ಮೂಡಿತು. ಅವನು ಹೇಳಿದ, ನಾಳೆ ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ. ಆದರೆ ಅವನ ಅಜ್ಜಿ ಕಟ್ಟುನಿಟ್ಟಾಗಿ ತಡೆದಳು. ಮಗ, ಭಿಕ್ಷೆ ಬೇಡುವುದು ತುಂಬಾ ಕೆಟ್ಟದ್ದು. ಆರ್ಯನ್ ಕುಚೋದ್ಯ ನಗೆಯೊಂದಿಗೆ ಹೇಳಿದ, ಅಜ್ಜಿ, ನಾನು ಭಿಕ್ಷೆ ಬೇಡುವುದಿಲ್ಲ. ನಾನು ಬಲೂನುಗಳನ್ನು ಮಾರುತ್ತೇನೆ. ಅಜ್ಜಿ ಬೇಯಿಸಿದರೂ ಅವನನ್ನು ತಡೆಯಲಿಲ್ಲ. ಹೀಗೆ ಆರ್ಯನ್ ಕೆಲವು ಬಲೂನುಗಳನ್ನು ಖರೀದಿಸಿ ರೆಡ್ ಸಿಗ್ನಲ್ ಬಳಿ ಮಾರಲು ಶುರು ಮಾಡಿದ. ಕೆಲವೊಮ್ಮೆ ಹೂವುಗಳು, ಕೆಲವೊಮ್ಮೆ ಬಲೂನುಗಳು, ಕೆಲವೊಮ್ಮೆ ಪುಸ್ತಕಗಳು. ಅವನಿಗೆ ಸರಿಯೆನಿಸಿದದ್ದನ್ನು ಮಾರುತ್ತಿದ್ದ. ಆದರೆ ಇದೇ ಸಮಯದಲ್ಲಿ ಅನಿರೀಕ್ಷಿತ ದಾರಿಗಳ ಮೂಲಕ ಅವನ ನಿಜವಾದ ತಾಯಿ ವಂಶಿಕಾ ಮತ್ತೆ ಅವನ ಜೀವನಕ್ಕೆ ಬಂದಿದ್ದಳು. ಇಬ್ಬರೂ ಪ್ರತಿದಿನ ಒಬ್ಬರನ್ನೊಬ್ಬರೂ ನೋಡುತ್ತಿದ್ದರು. ವಂಶಿಕಾದ ಹೃದಯದಲ್ಲಿ ಅವನನ್ನು ನೋಡಿದ ಕ್ಷಣವೇ ತಾಯಿಯ ಮಮತೆ ಉಕ್ಕಿಬರುತ್ತಿತ್ತು. ಆದರೆ ಅವಳು ಇದನ್ನು ಕೇವಲ ಯಾದೃಚ್ಛಿಕವೆಂದುಕೊಂಡೇ ಇತ್ತು. ಅವರು ಹತ್ತಿರವಾಗಿದ್ದರೂ ಪರಸ್ಪರ ಅಪರಿಚಿತರಾಗಿದ್ದರು. ವಂಶಿಕಾ ಮನಸ್ಸಿನಲ್ಲಿ ತನ್ನ ಮಗನನ್ನು ಪ್ರತಿದಿನ ನೆನೆಸುತ್ತಿದ್ದಳು. ಆದರೆ ಅವಳ ತಂದೆ ತಾಯಿ ಕಟ್ಟುನಿಟ್ಟಾಗಿ ಹೇಳಿದರು, ಯಾವತ್ತೂ ತಪ್ಪಾಗಿಯೂ ಆರ್ಯನ ಹೆಸರು ಹೇಳಬೇಡ. ಯಾರಿಗಾದರೂ ಗೊತ್ತಾದರೆ ನಿನ್ನ ಜೀವನ ಹಾಳಾಗುತ್ತದೆ. ಆದ್ದರಿಂದ ಅವಳು ಮೌನವಾಗಿದ್ದಳು. ತನ್ನ ಕಣ್ಣೀರನ್ನು ಮರೆಮಾಚುತ್ತಿದ್ದಳು. ಕೆಲವೊಮ್ಮೆ ತಾಯಿ ನಿಲಯಕ್ಕೆ ಹೋದಾಗ ಆರ್ಯನ್ ತನ್ನ ಅತ್ತೆ ಜೊತೆ ಮುಂಬೈಗೆ ಹೋಗಿದ್ದಾನೆ ಅಷ್ಟೇ ತಿಳಿಯುತ್ತಿತ್ತು. ಎಷ್ಟು ವಿಚಿತ್ರ ಯಾದೃಚ್ಛಿಕ. ತಾಯಿ ಮತ್ತು ಮಗ ಒಂದೇ ನಗರದಲ್ಲಿ, ಒಂದೇ ರಸ್ತೆಯಲ್ಲಿ ನಿಂತು ಪರಸ್ಪರ ಮಾತನಾಡುತ್ತಿದ್ದರು. ಆದರೆ ನೆನಪುಗಳು ತುಂಬಾ ಮಸುಕಾಗಿದ್ದವು. ವಂಶಿಕಾ ಹಲವಾರು ಬಾರಿ ಅವನ ಹೆಸರು ಕೇಳಿದ್ದಳು. ಮನೆಯವರ ಬಗ್ಗೆ ಕೇಳಿದ್ದಳು. ಆರ್ಯನ್ ಹೇಳಿದ್ದ, ನಾನು ನನ್ನ ಅಜ್ಜಿಯ ಜೊತೆ ವಾಸಿಸುತ್ತೇನೆ. ಆದರೆ ಆ ಅಜ್ಜಿಯೇ ತನ್ನ ಮಗನನ್ನು ಸಾಕಿ ಬೆಳೆಸಿದವಳು ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಆದರೆ ಇಂದು ವಂಶಿಕಾ ಆರ್ಯನ್ ಅನ್ನು ಹುಡುಕುತ್ತಾ ಅವನ ಮನೆಗೆ ಬಂದು ಅಜ್ಜಿಯನ್ನು ಎದುರು ನೋಡಿದಾಗ ಅವಳ ಕಣ್ಣುಗಳು ಬೆರಗಿನಿಂದ ತೆರೆದೇ ಉಳಿದವು. ವರ್ಷಗಳ ಹಳೆಯ ನೆನಪುಗಳು ಮತ್ತೆ ಜೀವಂತವಾದವು. ಅವಳ ಹೃದಯದಲ್ಲಿ ಮಮತೆಯ ನೋವು ಎದ್ದಿತು. ನಿಜವಾಗಿಯೂ ಅವನೇ ನನ್ನ ಮಗ ಆರ್ಯನ್? ಅಜ್ಜಿ ನಡುಗುವ ಧ್ವನಿಯಲ್ಲಿ ಹೇಳಿದಳು. ಹೌದು ಮಗಳೇ, ಇವನೇ ನಿನ್ನ ಆರ್ಯನ್. ಆದರೆ ಇಂದು ಅವನಿಗೆ ಅಪಘಾತವಾಗಿದೆ. ವಂಶಿಕಾ ಕಿರುಚಿದಳು. ಅವನು ಎಲ್ಲಿದ್ದಾನೆ? ನಾನು ಈಗಲೇ ಅವನನ್ನು ನೋಡಬೇಕು. ಅಜ್ಜಿ ಹೇಳಿದಳು. ಅವನನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅವನ ಅತ್ತೆಗೂ ಅವನ ಸ್ಥಿತಿಯ ಬಗ್ಗೆ ಏನೂ ತಿಳಿದಿರಲಿಲ್ಲ. ಕೇವಲ ಅವನಿಗೆ ತುಂಬಾ ಗಂಭೀರ ಗಾಯಗಳಾಗಿವೆ ಅಷ್ಟೇ ಗೊತ್ತಿತ್ತು. ಪಕ್ಕದಲ್ಲಿ ನಿಂತಿದ್ದ ಮಹಿಳೆಯರಲ್ಲಿ ಒಬ್ಬಳು ಅವಳ ಕೈ ಹಿಡಿದು ಹೇಳಿದಳು, ಬಾ ತಂಗಿ, ನಾವು ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇವೆ. ವಂಶಿಕಾ ತಕ್ಷಣ ಅವರ ಜೊತೆ ಹೊರಟಳು. ಆಸ್ಪತ್ರೆಗೆ ತಲುಪಿದ ಕೂಡಲೇ ಆರ್ಯನ್ನ ಅತ್ತೆ ಅವಳನ್ನು ನೋಡುತ್ತಲೇ ಅಳಲು ತೊಡಗಿದಳು. ಡಾಕ್ಟರ್ಗಳು ಹೇಳುತ್ತಿದ್ದಾರೆ, ಆರ್ಯನ್ ಉಳಿಯುವ ಸಾಧ್ಯತೆ ತುಂಬಾ ಕಡಿಮೆ ಎಂದಳು. ವಂಶಿಕಾ ನಡುಗುವ ಧ್ವನಿಯಲ್ಲಿ ಹೇಳಿದಳು, ಹೀಗೆ ಹೇಳಬೇಡಿ. ಅವನು ನನ್ನನ್ನು ಬಿಟ್ಟು ಹೋಗಬಾರದೆಂದು ಪ್ರಾರ್ಥಿಸಿ. ಹೀಗೆ 6 ಗಂಟೆಗಳು ಕಳೆಯಿತು. ವಂಶಿಕಾಗೆ ಪ್ರತಿಯೊಂದು ನಿಮಿಷವೂ ಪರ್ವತದಷ್ಟು ಭಾರವಾಗಿತ್ತು. ಐಸಿಯು ಬಾಗಿಲು ಮುಚ್ಚಿತ್ತು. ಒಳಗೆ ಆರ್ಯನ್ ಜೀವನಕ್ಕಾಗಿ ಹೋರಾಡುತ್ತಿದ್ದ. ಇದೇ ನಡುವೆ ವಂಶಿಕಾದ ಫೋನ್ ನಿರಂತರವಾಗಿ ಮೊಳಗುತ್ತಿತ್ತು. ಅವಳ ಪತಿ ಹರೀಶ್ ಬಹಳ ಹೊತ್ತಿನಿಂದ ಕರೆ ಮಾಡುತ್ತಿದ್ದ. ಕೊನೆಗೆ ವಂಶಿಕಾ ಫೋನ್ ಎತ್ತಿ ನಡುಗುವ ಧ್ವನಿಯಲ್ಲಿ ಹೇಳಿದಳು, ಹರೀಶ್, ಆ ಮಗುವಿಗೆ ಉಳಿಯುವ ಆಶೆಯಿಲ್ಲ. ಕ್ಷಮಿಸು, ನಾನು ಇಂದು ಬರಲಾರೆ. ಹರೀಶ್ ಆಶ್ಚರ್ಯಪಟ್ಟ. ನೀನು ಆಸ್ಪತ್ರೆಗೆ ತಲುಪಿದೆಯಾ? ಏನು ಮಾತನಾಡುತ್ತಿದ್ದೀಯೆ? ಅವನ ತಾಯಿ ತಂದೆ ಇದ್ದಾರಲ್ಲವಾ? ಅವರು ನೋಡಿಕೊಳ್ಳುತ್ತಾರೆ. ಈಗ ವಂಶಿಕಾ ಅವನಿಗೆ ಹೇಗೆ ಹೇಳಲಿ? ಅವನು ಪರ ಎಂದುಕೊಳ್ಳುತ್ತಿರುವ ಆ ಹುಡುಗನೇ ತನ್ನ ಸ್ವಂತ ಮಗ ಎಂದು, ಇದುವರೆಗೆ ಜಗತ್ತಿನಿಂದ ಮರೆಮಾಚಿದ ಮಗ ಎಂದು ಅವಳು ಕೇವಲ ಹೇಳಿದಳು. ಹರೀಶ್, ನಾನು ಈಗ ಫೋನ್ನಲ್ಲಿ ಮಾತನಾಡಲು ಸಾಧ್ಯವಿಲ್ಲ ಎಂದು ಫೋನ್ ಆರಿಸಿದಳು. ಸ್ವಲ್ಪ ಹೊತ್ತಿನ ಬಳಿಕ ಡಾಕ್ಟರ್ ಹೊರಬಂದರು. ಅವರ ಮುಖದಲ್ಲಿ ದಣಿವು ಮತ್ತು ಚಿಂತೆಯಿತ್ತು. ವಂಶಿಕಾ ಕೇಳಿದಳು, ಡಾಕ್ಟರ್ ಸರ್, ನನ್ನ ಮಗ ಹೇಗಿದ್ದಾನೆ? ಡಾಕ್ಟರ್ ಹೇಳಿದರು, 72 ಗಂಟೆಗಳಲ್ಲಿ ರೋಗಿಗೆ ಪ್ರಜ್ಞೆ ಬಂದರೆ ನಿಧಾನವಾಗಿ ಚೇತರಿಸಿಕೊಳ್ಳಬಹುದು. ಇಲ್ಲದಿದ್ದರೆ ಏನನ್ನು ಹೇಳಲು ಕಷ್ಟ. ಆ 3 ದಿನಗಳು ವಂಶಿಕಾಗೆ 3 ವರ್ಷಗಳಂತಿದ್ದವು. ನಂತರ 3ನೇ ದಿನ ಸಂಜೆ ಡಾಕ್ಟರ್ ನಗುತ್ತಾ ಹೇಳಿದರು, ಹುಡುಗನಿಗೆ ಪ್ರಜ್ಞೆ ಬಂದಿದೆ. ಈಗ ನೀವು ಭೇಟಿಯಾಗಬಹುದು. ಈ ಸುದ್ದಿ ಕೇಳುತ್ತಲೇ ಎಲ್ಲರೂ ಒಬ್ಬರನ್ನೊಬ್ಬರೂ ಅಪ್ಪಿಕೊಂಡು ಅತ್ತರು. ವಂಶಿಕಾ ಓಡುತ್ತಾ ಒಳಗೆ ಹೋದಳು. ಆರ್ಯನ ಕಣ್ಣುಗಳು ಅರ್ಧ ತೆರೆದಿದ್ದವು. ಅವನು ನಿಧಾನವಾಗಿ ಕೇಳಿದ, ಆಂಟಿ, ನೀವು ಬಂದಿರಾ? ವಂಶಿಕಾ ಅವನನ್ನು ಪ್ರೀತಿಯಿಂದ ನೋಡಿ ಅವನ ತಲೆಯ ಮೇಲೆ ಕೈ ಹಾಯಿಸುತ್ತಾ ಹೇಳಿದಳು, ಮಗ, ನಾನು ಆಂಟಿ ಅಲ್ಲ, ನಾನು ನಿನ್ನ ತಾಯಿ. ಅವಳು ಆರ್ಯನ್ ಅನ್ನು ಹೃದಯಕ್ಕೆ ಅಪ್ಪಿಕೊಂಡಳು. ವರ್ಷಗಳ ನೋವು, ನಿರೀಕ್ಷೆ ಮತ್ತು ಪ್ರೀತಿ ಎಲ್ಲವೂ ಕಣ್ಣೀರಿನಲ್ಲಿ ಕರಗಿತು. ಡಾಕ್ಟರ್ ವಂಶಿಕಾಗೆ ಹೇಳಿದರು, ಮಗುವಿನ ಜೊತೆ ಹೆಚ್ಚು ಮಾತನಾಡಬೇಡಿ. ಈಗ ವಿಶ್ರಾಂತಿ ಕೊಡಿರಿ. ಕಳೆದ 3 ದಿನಗಳಿಂದ ವಂಶಿಕಾ ಹರೀಶ್ಗೆ ಕರೆ ಮಾಡಿರಲಿಲ್ಲ. ಅವಳ ಮೊಬೈಲ್ ಕೂಡ ಆಫ್ ಆಗಿತ್ತು. ಅತ್ತ ಹರೀಶ್ ಅವಳ ಚಿಂತೆಯಲ್ಲಿ ಕಂಗೆಟ್ಟಿದ್ದ. ಕೊನೆಗೆ ಅವನು ಕೂಡ ಆರ್ಯನ್ ಮನೆಗೆ ಬಂದನು ಮತ್ತು ಅಲ್ಲಿ ವಂಶಿಕಾದ ನಿಜವಾದ ಸತ್ಯ ತಿಳಿದುಕೊಂಡನು. ತಕ್ಷಣ ಆಸ್ಪತ್ರೆಗೆ ಬಂದು ಕೋಪದಿಂದ ಹೇಳಿದನು, ನೀವು ಎಲ್ಲರೂ ನನ್ನೊಂದಿಗೆ ಮೋಸ ಮಾಡಿದ್ದೀರಿ. ಇಂದಿನಿಂದ ನಮ್ಮ ಸಂಬಂಧ ಇಲ್ಲಿಯೇ ಮುಗಿಯಿತು. ವಂಶಿಕಾ ಮೌನವಾಗಿ ಎಲ್ಲವನ್ನೂ ಕೇಳುತ್ತಿದ್ದಳು. ಈಗ ಅವಳ ಬಳಿ ಆರ್ಯನ್ ಹೊರತುಪಡಿಸಿ ಉಳಿದೇನಿತ್ತು? ಅವಳು ಈಗ ಮತ್ತೆ ಆರ್ಯನ್ ಅನ್ನು ಕಳೆದುಕೊಳ್ಳಲು ಬಯಸಲಿಲ್ಲ.
ಒಂದು ವಾರದ ನಂತರ ಆರ್ಯನ್ ಮನೆಗೆ ಬಂದನು. ವಂಶಿಕಾ ಅವನ ಆರೈಕೆ ಮಾಡುತ್ತಿದ್ದಳು. ಹರೀಶ್ಗೆ ಕರೆ ಮಾಡಿದಾಗ ಅವನು ಕರೆ ಸ್ವೀಕರಿಸಲಿಲ್ಲ. ಆದರೆ 10 ದಿನಗಳ ನಂತರ ಅಕಸ್ಮಾತ್ ಹರೀಶ್ ತನ್ನ ಮನೆಯವರ ಜೊತೆ ಆರ್ಯನ್ ಮನೆಗೆ ಬಂದನು. ವಂಶಿಕಾ ಅವರನ್ನು ನೋಡಿ ಅತ್ತಳು. ಅವಳ ಅತ್ತೆ ಅವಳನ್ನು ಅಪ್ಪಿಕೊಂಡು ಹೇಳಿದಳು, ಮಗಳೇ ಅಳಬೇಡ, ಮನೆಗೆ ಹೋಗೋಣ. ಇದನ್ನು ಕೇಳಿ ವಂಶಿಕಾ ಭಯದಿಂದ ಹಿಂದೆ ಸರಿದಳು. ನಾನು ನನ್ನ ಮಗನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಅತ್ತೆ ನಗುತ್ತಾ ಹೇಳಿದಳು, ಯಾರು ಹೇಳಿದ್ರು ನೀನು ಅವನನ್ನು ಬಿಟ್ಟು ಬರಬೇಕೆಂದು? ಬದಲಿಗೆ ನಿನ್ನ ಮಗ, ಅವನ ಅಜ್ಜಿ, ನಾವು ಎಲ್ಲರೂ ಜೊತೆಯಾಗಿ ಬರುತ್ತೇವೆ. ಹರೀಶ್ ಕೂಡ ಮುಂದೆ ಬಂದು ಹೇಳಿದನು, ಬಾ ವಂಶಿಕಾ, ನಾನು ಕೂಡ ನಿನ್ನಿಲ್ಲದೆ ಇರಲಾರೆ. ಹೀಗೆ ಒಮ್ಮೆ ಒಡೆದ ಕುಟುಂಬ ಮತ್ತೆ ಒಂದಾಯಿತು. ಆ ಸಮಯದಲ್ಲಿ ವಂಶಿಕಾ 2 ತಿಂಗಳ ಗರ್ಭಿಣಿಯಾಗಿದ್ದಳು. ಸಮಯ ಬಂದಾಗ ಅವಳು ಮುದ್ದಾದ ಮಗುವಿಗೆ ಜನ್ಮ ನೀಡಿದಳು. ಕೆಲವು ವರ್ಷಗಳ ಬಳಿಕ ಅವರಿಗೆ ಒಬ್ಬ ಮಗಳು ಹುಟ್ಟಿದಳು. ಈಗ ವಂಶಿಕಾ, ಆರ್ಯನ್ ಮತ್ತು ಅವನ ತಮ್ಮ ತಂಗಿ ಎಲ್ಲರೂ ಸೇರಿ ಸಂತೋಷದ ಜೀವನ ನಡೆಸುತ್ತಿದ್ದಾರೆ. ಈ ಕತೆ ನಮಗೆ ಕಲಿಸುವುದು ಏನೆಂದರೆ, ಜೀವನದಲ್ಲಿ ಎಷ್ಟು ಪ್ರೀತಿ ಸಿಕ್ಕರೂ ತಾಯಿ-ತಂದೆಗಿಂತ ದೊಡ್ಡ ಆಧಾರ ಯಾರೂ ಇಲ್ಲ. ತಾಯಿಯ ಮಮತೆ ಮತ್ತು ತಂದೆಯ ಪರಿಶ್ರಮವಿಲ್ಲದೆ ಯಾವುದೇ ಸಂಬಂಧದ ಅಸ್ತಿತ್ವ ಅಪೂರ್ಣ. ಆದ್ದರಿಂದ ನಿಮ್ಮ ಸಂತೋಷಕ್ಕಾಗಿ ನಿಮ್ಮ ತಾಯಿ-ತಂದೆಯ ಕಣ್ಣಲ್ಲಿ ಜೀವನ ಪೂರ್ತಿ ಕಣ್ಣೀರು ಬರೆಯುವಂತಹ ಹೆಜ್ಜೆ ಇಡಬೇಡಿ. ಸ್ನೇಹಿತರೆ, ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮನಸೆಳೆಯುವ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಸಂಪೂರ್ಣ ಕಾಲ್ಪನಿಕ. ಇದು ಕೇವಲ ಮನರಂಜನೆ ಮತ್ತು ಪಾಠದ ಉದ್ದೇಶಕ್ಕಾಗಿ ರಚಿಸಲಾಗಿದೆ. ಯಾವುದೇ ನಿಜವಾದ ಘಟನೆ ಅಥವಾ ವ್ಯಕ್ತಿಯೊಂದಿಗೆ ಇದರ ಯಾವುದೇ ಸಂಬಂಧ ಇಲ್ಲ.